ನಮಸ್ಕಾರ ಎಲ್ಲರಿಗೂ ಮಾಮಿ ಸಂಡಾಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ರಥಸಪ್ತಮಿ ಸೂರ್ಯನಿಗೆ ಅರ್ಪಿತವಾದ ದಿನ. ಹಾಗಾದ್ರೆ ಈ ದಿನ ಯಾವ ಆಚರಣೆಗಳನ್ನ ಆಚರಿಸ್ತಾರೆ, ಹಾಗೆ ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಮಾಘ ಮಾಸದ ಶುದ್ಧ ಸಪ್ತಮಿಯ ದಿನ ರಥಸಪ್ತಮಿ ಅಂತ ಆಚರಿಸಲಾಗುತ್ತೆ. ಈ ದಿನ ಸೂರ್ಯದೇವನು ಮಂದದೇವನೆಂಬ ರಾಕ್ಷಸನನ್ನು ಸಂಹರಿಸಲು ತನ್ನ ಸಪ್ತರಥಗಳನ್ನು ತಿರುಗಿಸಿದ ಎಂಬ ನಂಬಿಕೆ ಇದೆ. ಅದು ಮಾತ್ರವಲ್ಲದೆ ಈ ದಿನ ವಿಶ್ವಕರ್ಮ ತ್ರಿಪುರಾಸುರನನ್ನು ಸಂಹರಿಸಲು ಈಶ್ವರನಿಗೆ ರಥ ತಯಾರಿಸಿದ ಅನ್ನೋ ಹಿನ್ನೆಲೆ ಕೂಡ ಇದೆ. ಸೂರ್ಯ, ಆದಿತ್ಯ, ರವಿ, ಭಾಸ್ಕರ, ಮಿತ್ರ, ಸವಿತ, ಅರ್ಕ, ಮರೀಚಿ, ಭಾನು, ದಿವಾಕರ, ಪ್ರಭಾಕರ ಎಂದು ಸೂರ್ಯದೇವನಿಗೆ ಅನೇಕ ಹೆಸರುಗಳಿವೆ. ನಮ್ಮ ಕಣ್ಣಿಗೆ ಕಾಣುವ ಸೂರ್ಯನೇ ಪ್ರತ್ಯಕ್ಷ ದೇವರು ಎಂದು ಈ ರಥಸಪ್ತಮಿಯನ್ನ ಆಚರಿಸಲಾಗುತ್ತೆ. ಸೂರ್ಯನ ರಥಕ್ಕೆ 7 ಕುದುರೆಗಳಿದ್ದು ಅದಕ್ಕೆ ಒಂದೇ ಒಂದು ಚಕ್ರ ಇದೆ. ಅವುಗಳ ಹೆಸರು ಗಾಯತ್ರಿ, ಮೃಗತಿ, ಉಷ್ಣಿ, ಜಗತಿ, ತ್ರಿಸ್ತುಪ್, ಅನುಸ್ತುಪ್ ಮತ್ತು ಪ್ರಣತಿ. ಇದಲ್ಲದೆ ಈ ರಥಕ್ಕೆ ಅರುಣ ಎಂಬ ಸಾರಥಿ ಇದ್ದಾನೆ ಎಂದು ಪುರಾಣವಿದೆ. ನವಗ್ರಹಗಳಿಗೆ ಸೂರ್ಯನೇ ಅಧಿಪತಿ. ತಾರಾಕೇಂದ್ರ ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಸೆಂಟ್ರಿಯಾಲ್ ವ್ಯವಸ್ಥೆಯನ್ನ ವಿಜ್ಞಾನಿಗಳು ಪತ್ತೆ ಮಾಡೋ ಮುಂಚೆನೆ ಪುರಾಣಗಳಲ್ಲಿ ಸೂರ್ಯನೇ ಅಧಿಪತಿ ಅಂತ ಉಲ್ಲೇಖಗಳಿದೆ. ಈ ಕಾರಣಕ್ಕಾಗಿಯೇ ನಾವು ನವಗ್ರಹಗಳಿಗೆ ಸೂರ್ಯನೇ ಅಧಿಪತಿ ಅಂತ ಸೂರ್ಯನಿಗೆ ಪೂಜೆ ಮಾಡ್ತಾ ಬಂದಿದ್ದೀವಿ. ಈ ವಿಷಯವನ್ನು ಕಂಡುಕೊಂಡ ನಮ್ಮ ಋಷಿ ಮುನಿಗಳು ರಥಸಪ್ತಮಿಯಂದು ಸೂರ್ಯನನ್ನು ಪೂಜಿಸುತ್ತಾ ಬಂದಿದ್ದಾರೆ. ಅಂತೆಯೇ ಸೂರ್ಯನ ಪೂಜೆ, ಸೂರ್ಯನ ನಮಸ್ಕಾರ ಮಾಡುವುದರಿಂದ ಆರೋಗ್ಯದ ಮೇಲೆ ಸತ್ಪರಿಣಾಮ ಉಂಟಾಗುತ್ತದೆ. ಸನಾತನ ಧರ್ಮದ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಒಂದು ಮಹತ್ವ ಇದೆ. ಆದ್ರಿಂದನೇ ಈ ದಿನ ಎಕ್ಕದ ಗಿಡದ ಎಲೆಗಳನ್ನು ದೇವರಿಗೆ ಸಮರ್ಪಿಸುವ ಕ್ರಮ ವಾಡಿಕೆಯಲ್ಲಿದೆ. ಸೈಂಟಿಫಿಕಲಿ ಕೂಡ ಇದಕ್ಕೆ ಒಂದು ಅರ್ಥ ಇದೆ. ಅದೇನಪ್ಪಾ ಅಂದ್ರೆ ಮಾಘ ಮಾಸದಲ್ಲಿ ಅಂದ್ರೆ ಜಾನ್ವರಿ ಟು ಫೆಬ್ರವರಿ ರೋಗ ನಿವಾರಕವಾದ ಸೂರ್ಯನ ಕಿರಣಗಳು ಎಕ್ಕದ ಎಲೆಗಳ ಮೇಲೆ ಬೀಳತ್ತೆ. ಅವುಗಳನ್ನ ದೇವರಿಗೆ ಸಮರ್ಪಿಸುವುದರಿಂದ ಹಾಗೆ ನಮ್ಮ ದೇಹಕ್ಕೆ ಅದನ್ನ ಸ್ಪರ್ಶಿಸುವುದರಿಂದ ನಮ್ಮ ದೇಹದ ಆರೋಗ್ಯ ಸುಧಾರಿಸುತ್ತೆ ಎಂಬ ನಂಬಿಕೆ ಇದೆ. ಎಕ್ಕದ ಎಲೆಗಳನ್ನ ತಲೆಯ ಮೇಲೆ 1, ಭುಜದ ಮೇಲೆ 2, ನಾಭಿಯ ಮೇಲೆ 1, ಮೊಣಕಾಲಿನ ಮೇಲೆ 2, ಹಾಗೆ ಪಾದದ ಮೇಲೆ 1 ಇಟ್ಟು ಸ್ನಾನ ಮಾಡಬೇಕು. ದೊಡ್ಡವರಿಂದ ಚಿಕ್ಕವರವರೆಗೂ ಮನೆಯಲ್ಲಿ ಎಲ್ಲರೂ ಇದೇ ರೀತಿ ಸ್ನಾನ ಮಾಡಬೇಕು. ಪ್ರತಿ ಸದಸ್ಯರು ಬೇರೆ ಬೇರೆ ಎಲೆಗಳನ್ನು ಉಪಯೋಗಿಸಿಯೇ ಇಂದು ಸ್ನಾನ ಮಾಡಬೇಕು. ಅರ್ಕಪತ್ರೆಯ ಸ್ನಾನದಿಂದ ಸಪ್ತಜನ್ಮದ ಪಾಪ ವಿಮೋಚನೆ ಆಗತ್ತೆ ಎಂಬ ನಂಬಿಕೆ ಕೂಡ ಇದೆ. ಶುದ್ಧ ಸ್ನಾನ ಮುಗಿಸಿದ ನಂತರ ದೇವರಿಗೆ ಎಕ್ಕದ ಎಲೆಗಳನ್ನು ಹೇಗೆ ತಯಾರು ಮಾಡ್ಕೋಬೇಕು, ಅದ್ರ ಜೊತೆಗೆ ದೀಪ, ಬತ್ತಿ ಎಲ್ಲ ಹೇಗೆ ತಯಾರು ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ತಟ್ಟೆ, 7 ಎಕ್ಕದ ಎಲೆಗಳು, 1 ಮಣ್ಣಿನ ದೀಪ, 7 ಬತ್ತಿ, ಅರಿಶಿನ ಕುಂಕುಮನ ತಗೊಂಡಿದ್ದೀನಿ. ಮೊದಲಿಗೆ ನೀಟಾಗಿ ಎಕ್ಕದ ಎಲೆಗಳನ್ನೆಲ್ಲ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮನ ಇಟ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಗಂಧಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಎಲೆಗಳ ಮಧ್ಯದಲ್ಲಿ ನೋಡಿ ಈ ರೀತಿ ಗಂಧನ ಇಟ್ಕೊಂಡು ಅದರ ಮೇಲೆ ಕುಂಕುಮನ ಸಹ ಇಟ್ಕೊಳ್ತಾ ಇದ್ದೀನಿ. ನೀವು ಎಕ್ಕದ ಎಲೆಗಳನ್ನ ಗಿಡದಿಂದ ಕಿತ್ತಾಗ ಸ್ವಲ್ಪ ಹಾಲ್ ರೀತಿ ಬರುತ್ತೆ. ಸೊ ಆದ್ರಿಂದ ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಟು ನಂತರ ಅದನ್ನ ನೀಟಾಗಿ ತೊಳ್ಕೊಳ್ಳೋದು ಉತ್ತಮ. ಈ ರೀತಿ ನಿಧಾನವಾಗಿ ಒಂದೊಂದೇ ಎಲೆಗಳಿಗೆ ಗಂಧ ಹಾಗೆ ಕುಂಕುಮನ ಇಟ್ಕೊಳ್ಬೇಕು. ಇದೇ ರೀತಿ ಅರಿಶಿನ ಕುಂಕುಮ ಇಟ್ಕೊಳ್ಬೇಕು ಅಂತ ಏನಿಲ್ಲ. ಕೆಲವರು ಮಧ್ಯದಲ್ಲಿ ಅರಿಶಿನ ಇಟ್ಟು ಅದಕ್ಕೆ ಕುಂಕುಮನ ಇಟ್ಟರೆ ಇನ್ನು ಕೆಲವರು 5 ಸೈಡ್ಸ್ನಲ್ಲಿ ಕೂಡ ಇಡ್ತಾರೆ. ಸೂರ್ಯದೇವನಿಗೆ ಪೂಜೆ ಮಾಡಬೇಕಾದ್ರೆ ಎಲ್ಲ ವಸ್ತುಗಳನ್ನು 7 ಸಂಖ್ಯೆಯಲ್ಲಿ ಉಪಯೋಗಿಸ್ತಾರೆ. ಇದರ ಅರ್ಥ ಏನು ಅಂದ್ರೆ ಸೂರ್ಯನ ರಥದಲ್ಲಿ ಇರುವ 7 ಬಣ್ಣದ ಕುದುರೆಗಳನ್ನ ಸೂಚಿಸುತ್ತೆ. ಇನ್ನು ಈ ಎಕ್ಕದ ಎಲೆಗಳನ್ನ ಇಟ್ಟು ಸ್ನಾನ ಮಾಡಬೇಕಾದ್ರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಂತ ಮಂತ್ರವನ್ನ ಹೇಳಿ ಸ್ನಾನ ಮಾಡಬೇಕು. ಇದರಿಂದ ನಿಮಗೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನೋಡಿ ಈ ರೀತಿ ನೀಟಾಗಿ ಅರಿಶಿನ ಕುಂಕುಮ ಹಚ್ಕೊಂಡಿದ ನಂತರ ಎಲ್ಲದನ್ನು ಒಂದಕ್ಕೊಂದು ಅಂಟ್ಕೊಳ್ದಿರೋ ಹಾಗೆ ದೂರ ಮಾಡಿ ಇಟ್ಟಾಗ ನೀಟಾಗಿ ಡ್ರೈ ಆಗುತ್ತೆ. ಇದ್ರ ಜೊತೆಗೆ ನಾವು ತಗೊಂಡಿರುವಂತ ಮಣ್ಣಿನ ದೀಪಕ್ಕೆ ಕೂಡ ಸುತ್ತಲೂ ಅಂದ್ರೆ ಹಿಂದೆ ಒಳಗಡೆ ಎಲ್ಲ ಕಡೆದೂ ಗಂಧನ ನೀಟಾಗಿ ನಿಧಾನವಾಗಿ ಹಚ್ಕೊಳ್ಬೇಕಾಗತ್ತೆ.
ಗಂಧ ಹಚ್ಕೊಂಡಿದ ನಂತರ ಇದಕ್ಕೆ ಕುಂಕುಮನ ಕೂಡ ನಾನು 7 ಜಾಗದಲ್ಲಿ ಇಟ್ಟಿದ್ದೀನಿ. ಕೆಲವರು 5 ಜಾಗದಲ್ಲಿ ಇಡ್ತಾರೆ, ಆ ರೀತಿ ಕೂಡ ಇಟ್ಕೊಳ್ಬೋದು. ನಂತರ ನೋಡಿ, ಈ ರೀತಿ 7 ಬತ್ತಿಗಳನ್ನ ತಗೊಳ್ಬೇಕಾಗತ್ತೆ. ಕೆಲವರು 7 ಬತ್ತಿಗಳನ್ನ ಬೇರೆ ಬೇರೆಯಾಗಿ ಹಚ್ತಾರೆ. ಇನ್ನು ಕೆಲವರು 7 ಬತ್ತಿಗಳನ್ನ ಒಂದೇ ಬತ್ತಿ ಮಾಡಿ ಅದನ್ನ ದೀಪದಲ್ಲಿ ಇಟ್ಟು ಹಚ್ತಾರೆ. ಇವತ್ತಿನ ದಿನ ಕೆಂಪು ಬತ್ತಿನ ಹಚ್ಚೋದು ತುಂಬಾ ಒಳ್ಳೆಯದು. ಇದಕ್ಕಾಗಿ ಸ್ವಲ್ಪ ನೀರಿನಲ್ಲಿ ಬತ್ತಿನ ಅದ್ದಿ ಅದಕ್ಕೆ ಕುಂಕುಮನ ತಗೊಂಡು ಎಲ್ಲ ಕಡೆನೂ ನೋಡಿ ಈ ರೀತಿ ಹಚ್ಕೊಂಡು ಅದನ್ನ ಡ್ರೈ ಮಾಡೋದಕ್ಕೆ ಅಂತ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ. ಇನ್ನು ಸೂರ್ಯನ ರಥನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಚಪ್ಪರದ ಅವರೆಕಾಯಿನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಟೂತ್ ಪಿಕ್ಸ್ನ ಕೂಡ ಸೂರ್ಯನ ರಥನ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಈ ರೀತಿ ಎಲ್ಲ ಕಡೆನೂ ಟೂತ್ ಪಿಕ್ನ ಸಹಾಯದಿಂದ ಒಂದಕ್ಕೊಂದು ಜೋಡಿ ಮಾಡಿ ಸೂರ್ಯನ ರಥನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ನಿಧಾನವಾಗಿ 4 ಭಾಗಗಳಿಗೆ ಈ ರೀತಿ ಟೂತ್ ಪಿಕ್ನ ಚುಚ್ಕೊಂಡು ನಂತರ ಅದಕ್ಕೆ ಸಮಾನವಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಇನ್ನೂ 4 ಭಾಗದಲ್ಲಿ ಕೂಡ ಟೂತ್ ಪಿಕ್ನ ಸೇರಿಸ್ಕೊಂಡು ಅದನ್ನ ಒಂದು ಸ್ಕ್ವೇರ್ ರೂಪದಲ್ಲಿ ತಗೊಂಡು ಬರ್ಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೂ 3 ಅವರೆಕಾಯಿನ ತಗೊಂಡು ಅದನ್ನ ಮೇಲ್ಗಡೆ ಟೂತ್ ಪಿಕ್ನ ಸಹಾಯದಿಂದ ಅದನ್ನ ಲಾಕ್ ಮಾಡಿ ನಂತರ ಕೊನೆಗಳಿಗೆ ಇದನ್ನ ನೋಡಿ ಈ ರೀತಿ ಜೋಡಿ ಮಾಡಬೇಕಾಗತ್ತೆ. ಮೊದಲನೇ ಬಾರಿ ಪ್ರಯತ್ನ ಮಾಡ್ತಾ ಇರೋರಿಗೆ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆಂದ್ರೆ ಎಲ್ಲ ಕಡೆನೂ ಅದು ಬಿಡಿಸ್ಕೊಳ್ತಾ ಬರುತ್ತೆ. ನೋಡಿಕೊಂಡು ನಿಧಾನವಾಗಿ ಇದನ್ನ ಮಾಡಬೇಕು. ಇನ್ನು ನೀವು ಅವರೆಕಾಯಿನ ಆಯ್ಕೆ ಮಾಡ್ಕೋಬೇಕಾದ್ರೆ ಕೆಳಗಡೆ ಸ್ವಲ್ಪ ದಪ್ಪ ಅವರೆಕಾಯಿನ ಉಪಯೋಗಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ತೆಳ್ಳಗಿರುವಂಥ ಅವರೆಕಾಯಿನ ಉಪಯೋಗಿಸ್ಕೊಂಡ್ರೆ ನೀಟಾಗಿ ರಥ ತಯಾರಾಗತ್ತೆ. ನೋಡಿ, ಇಲ್ಲಿ ನನ್ನ ರಥ ತಯಾರಾಗಿದೆ. ಇದಕ್ಕೆ ಅರಿಶಿನ ಕುಂಕುಮನ ಕೂಡ ಇಟ್ಕೊಳ್ತಾ ಇದ್ದೀನಿ. ಈ ದಿನ ಕೆಂಪು ಬತ್ತಿ, ಕೆಂಪು ಹೂವ, ಪ್ರಿಫರಬ್ಲಿ ರೋಸ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕೆಂಪು ಅಕ್ಷತೆನ ಕೂಡ ಉಪಯೋಗಿಸ್ಬೇಕಾಗತ್ತೆ. ಇನ್ನು ನೀವು ರಥ ಮಾಡ್ಬೇಕಾದ್ರೆ ಇದೇ ರೀತಿ ರಥ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ರಥ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ರಥದ ಆಕಾರದಲ್ಲಿ ಈ ಅವರೆಕಾಯಿ ಆಗಿರ್ಬೋದು, ಧಾನ್ಯಗಳನ್ನಾಗಿರ್ಬೋದು ಜೋಡಿಸಬಹುದು. ಈ ದಿನ ಸೂರ್ಯನ ಫೋಟೋನ ಇಟ್ಟು ಅಥವಾ ಸೂರ್ಯನ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾರೆ. ನನ್ನ ಹತ್ರ ಸೂರ್ಯನ ವಿಗ್ರಹ ಆಗಲಿ ಫೋಟೋ ಆಗಲಿ ಇರಲಿಲ್ಲ. ಆದ್ರಿಂದ ವಿಳೆದೆಲೆಯನ್ನು ತಗೊಂಡು ಅದರ ಮೇಲೆ ಸೂರ್ಯನ ಆಕಾರನ ಅಂದರೆ ಸೂರ್ಯನ ಚಿತ್ರನ ಬಿಡಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬೆಳ್ಳಿ ಗಣೇಶನ ಕೂಡ ತಗೊಂಡಿದ್ದೀನಿ. ಇನ್ನು ದೇವರಿಗೆ ವಸ್ತ್ರನ ಸಮರ್ಪಿಸಬೇಕು. ಆದ್ರಿಂದ ಗೆಜ್ಜೆ ವಸ್ತ್ರನ ಕೂಡ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಮಗಳು ಹಾಗೆ ನಮ್ಮ ಯಜಮಾನ್ರ ಹೇಳೋದಕ್ಕೆ ಅಂತ ಮುಂಚೆನೆ ನಾನು ಈ ಎಲ್ಲದನ್ನು ತಯಾರು ಮಾಡಿಕೊಂಡೆ. ಇನ್ನು ಕೆಂಪು ಅಕ್ಷತೆ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ತಟ್ಟೆ ಒಳಗಡೆ ಅಕ್ಕಿನ ಇಟ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಕುಂಕುಮನ ಬೆರೆಸಿ ನಾನು ಅಕ್ಷತೆನ ತಯಾರು ಮಾಡ್ಕೊಂಡಿದ್ದೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ಹೊಸಲನ್ನ ಲಕ್ಷ್ಮಿ ಅಂತ ನಂಬಲಾಗತ್ತೆ. ಆದ್ರಿಂದ ಪ್ರತಿಯೊಂದು ಹಬ್ಬದಲ್ಲಾಗ್ಲಿ ಇಲ್ಲಾಂದ್ರೂ ಪ್ರತಿ ಶುಕ್ರವಾರ ಮಂಗಳವಾರ ಹೊಸಲಿಗೆ ಈ ರೀತಿ ಅರಿಶಿನ ಕುಂಕುಮನ ಇಟ್ಕೊಂಡು ರಂಗೋಲಿ ಬಿಟ್ಟು ಅಲಂಕಾರ ಮಾಡೋದ್ರಿಂದ ಲಕ್ಷ್ಮಿ ಒಲಿತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಈ ರಥಸಪ್ತಮಿ ದಿನದಂದು ರಥದ ರಂಗೋಲಿ ಬಿಡೋದು ಬಹಳ ವಿಶೇಷ. ರಥದ ರಂಗೋಲಿಗಳಲ್ಲಿ ಕೂಡ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ನನಗಿಷ್ಟವಾಗಿರುವಂಥ ಒಂದು ರಂಗೋಲಿನ ಕೂಡ ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಈ ರೀತಿ ರಂಗೋಲಿನ ಬಿಡಿಸ್ಕೊಂಡೆ. ಅನೇಕ ರೀತಿಯ ರಂಗೋಲಿ ಡಿಸೈನ್ಸ್ನ ನಮ್ಮ ಯೂಟ್ಯೂಬ್ ಚಾನಲ್ ಆದ ಮಾಮೀಸ್ ಅಡ್ಡಾನಲ್ಲಿ ನಾವು ಈಗಾಗಲೇ ಹಾಕಿದ್ದೀವಿ. ಸಾಧ್ಯವಾದಲ್ಲಿ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡಿ ನಾವು ಹಾಕಿರುವಂಥ ರಂಗೋಲಿ ಡಿಸೈನ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸಹ ಟ್ರೈ ಮಾಡ್ಬೋದು. ಈಸಿಯಾಗಿರುವಂಥ ಸಿಂಪಲ್ ಆಗಿರುವಂಥ ಡಾಟ್ಸ್ ರಂಗೋಲಿಗಳನ್ನ ಕೂಡ ನಾವು ಹಾಕಿ ತೋರಿಸಿದ್ದೀವಿ. ಅದರಲ್ಲೂ ರಂಗೋಲಿಗಳಿಗೆ ಬಣ್ಣ ತುಂಬಿ ಅಲಂಕಾರ ಮಾಡೋದ್ರಲ್ಲಿ ಅದರದೇ ಆದ ವಿಶೇಷತೆ ಇರುತ್ತೆ. ರಂಗೋಲಿನ ಯಾಕೆ ಹಾಕಬೇಕು, ಅದರ ವಿಶೇಷತೆ ಏನು ಅಂತ ಕೂಡ ಕೆಲವೊಂದು ರಂಗೋಲಿಗಳ ಡಿಸೈನ್ನಲ್ಲಿ ಇದರ ಮಾಹಿತಿನ ತಿಳಿಸ್ಕೊಟ್ಟಿದ್ದೀವಿ. ಇನ್ನು ನಾನು ಬಿಡಿಸ್ತಾ ಇರೋ ಈ ರಥಸಪ್ತಮಿ ರಂಗೋಲಿ ನಿರ್ದಿಷ್ಟ ಡಾಟ್ಸ್ ಎಷ್ಟು ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಲಾಸ್ಟ್ನಲ್ಲಿ ಫೋಟೋ ಹಾಕಿರ್ತೀನಿ, ನೋಡಿ ಅದರಂತೆಯೇ ನೀವು ಕೂಡ ಟ್ರೈ ಮಾಡಬಹುದು. ರಂಗೋಲಿಯ ಮೆರುಗು ಹೆಚ್ಚಾಗೋದು ನಾವು ಅದಕ್ಕೆ ಅದರದೇ ಆದ ಬಣ್ಣ ತುಂಬಿದಾಗ ಅಲ್ವಾ. ನೋಡಿ, ನಾನಿಲ್ಲಿ ವಿಧ ವಿಧವಾದ ಬಣ್ಣಗಳನ್ನ ಉಪಯೋಗಿಸಿ ನಮ್ಮ ರಥಸಪ್ತಮಿಯ ರಥನ ತಯಾರು ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ರಥನ ಮಾಡಿದರೆ ಯಾವ ರೀತಿ ಬಣ್ಣ ತುಂಬಿದ್ರಿ, ಹಾಗೆ
ಯಾವ ರೀತಿ ಡಿಸೈನ್ಸ್ನ ಮಾಡೋದ್ರಿಂದ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ರಥದ ರಂಗೋಲಿಯನ್ನು ಹಾಕಿದ ನಂತರ ರಥದ ಮಧ್ಯದಲ್ಲಿ ಸೂರ್ಯನ ಚಿತ್ರನ ಕೂಡ ಬಿಡಿಸೋ ಪ್ರಯತ್ನನ ನಾನಿಲ್ಲಿ ಮಾಡಿದ್ದೀನಿ. ಇದಕ್ಕಾಗಿ ಯೆಲ್ಲೋ ಮತ್ತು ರೆಡ್ ಕಲರ್ನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಆರೆಂಜ್ ಟಿಂಟ್ನ ಕೊಟ್ಟು ಈ ರಂಗೋಲಿನ ಕಂಪ್ಲೀಟ್ ಮಾಡಿದ್ದೀನಿ. ಹೇಗೆ ಬಂದಿದೆ ನನ್ನ ರಂಗೋಲಿ? ಚೆನ್ನಾಗಿದೆಯಾ? ದೇವರಿಗೆ ಬೇಕಾದ ಎಲ್ಲ ಪೂಜಾ ಸಾಮಗ್ರಿಗಳನ್ನ ತಯಾರು ಮಾಡ್ಕೊಂಡಿದ ನಂತರ ದೇವರಿಗೆ ಅಂತ ನೈವೇದ್ಯನ ಕೂಡ ಮಾಡ್ಕೊಳ್ಬೇಕು. ನಾನಿಲ್ಲಿ ಪರಮಾನ್ನನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಾಗಿ ಒಂದು ದಪ್ಪ ತರಹದ ಪಾತ್ರೆ, ಹಾಲು, ಅಕ್ಕಿ, ಬೆಲ್ಲ, ತುಪ್ಪ, ಅರಿಶಿನ, ಕುಂಕುಮ, ಅಕ್ಷತೆ, ಕಬ್ಬು ಹಾಗೆ ಕರ್ಪೂರನ ತಗೊಂಡಿದ್ದೀನಿ. ಇವತ್ತಿನ ದಿನ ಕಟ್ಟಿಗೆ ಮತ್ತು ಬೆರಣಿ ಎಲ್ಲ ಯೂಸ್ ಮಾಡಿ ಅಡುಗೆ ಮಾಡಬೇಕು. ನನಗದೆಲ್ಲ ಸಿಗದೇ ಇದ್ದಿದ್ದ ಕಾರಣ ನಾನು ಗ್ಯಾಸ್ ಮೇಲೇ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ತೊಗೊಂಡಿದ್ದಂಥ ಪಾತ್ರೆಗೆ ಸುತ್ತಲೂ ಅರಿಶಿನ ಹಾಗೆ ಕುಂಕುಮನ ಕೂಡ ಹಚ್ಕೊಳ್ತಾ ಇದ್ದೀನಿ. ಈಗ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಎಲ್ಲ ಇಟ್ಕೊಂಡು ಒಂದು ಕರ್ಪೂರನ ಅಂಟಿಸಿ ಗ್ಯಾಸ್ನ ಹಚ್ಕೊಳ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ತಾಮ್ರದ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು. ನನ್ನ ಹತ್ರ ತಾಮ್ರದ ಪಾತ್ರೆ ಇಲ್ಲದೇ ಇದ್ದಿದ್ದ ಕಾರಣ ನಾನು ಸ್ಟೀಲ್ ಪಾತ್ರೆನೇ ಉಪಯೋಗಿಸ್ತಾ ಇದ್ದೀನಿ. ಅಗ್ನಿದೇವನಿಗೆ ಕೈ ಮುಗಿದು ಇದಕ್ಕೆ ನಾವು ತೊಗೊಂಡಂಥ ಅರ್ಧ ಲೀಟ್ರ್ ಹಾಲನ್ನ ಕೂಡ ಹಾಕ್ತಾ ಇದ್ದೀನಿ. ಹಾಲನ್ನ 3 ಬಾರಿ ಉಕ್ಕು ಬರೋವರೆಗೂ ಬಿಡಬೇಕಾಗತ್ತೆ. ಹಾಗೆ ಇವತ್ತು ಅಕ್ಕಿನ ನೀರಿನಲ್ಲಿ ತೊಳ್ಕೊಳ್ಳಲ್ಲ. ಇದಕ್ಕೆ ಸ್ವಲ್ಪ ತುಪ್ಪನ ಬೆರೆಸಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಉಪ್ಪು ಬಂದಮೇಲೆ ನೋಡಿ ಈ ರೀತಿ 3 ಬಾರಿ ಮನೆಯವರೆಲ್ಲ ಅಕ್ಕಿನ ಹಾಲಿಗೆ ಹಾಕಬೇಕು. ಇವತ್ತು ಯಾವುದೇ ರೀತಿ ಸ್ಟೀಲ್ ಸ್ಪೂನ್ನ ಯೂಸ್ ಮಾಡೋದಿಲ್ಲ. ಅದರ ಬದಲಾಗಿ ಕಬ್ಬನ್ನು ನೋಡಿ ಈ ರೀತಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೇಕು. ರಥಸಪ್ತಮಿಯ ದಿನ ಹಾಲು ಉಗ್ಸೋ ಸಂಕೇತ ಏನಪ್ಪ ಅಂದರೆ ಸುಖ, ಶಾಂತಿ, ಸಮೃದ್ಧಿ ಹಾಗೆ ಮನೇಲಿರೋ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ. ಅನ್ನ 90% ಬೆಂದಿದೆ ಅಂತ ಗೊತ್ತಾದ್ಮೇಲೆ ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿನಲ್ಲೇ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಈ ರೀತಿ ತುಂಬ ಚೆನ್ನಾಗಿ ಪರಮಾನ್ನ ರೆಡಿ ಆಗುತ್ತೆ. ಇನ್ನು ಇದನ್ನು ಯಾವುದೇ ಕಾರಣಕ್ಕೂ ಟೇಸ್ಟ್ ಮಾಡಬಾರ್ದು. ಹಾಗೆ ಏಲಕ್ಕಿ, ಡ್ರೈ ಫ್ರೂಟ್ಸ್ನ ಕೂಡ ಹಾಕಬಾರ್ದು. ನೈವೇದ್ಯ ಮಾಡ್ಕೊಂಡಿದ ನಂತರ ಮನೆ ದೇವರಿಗೆ ಮೊದಲು ದೀಪನ ಹಚ್ಕೊಂಡೆ. ನಂತರ ಟೆರೇಸ್ ಮೇಲೆ ಹೋಗಿ ನಾನು ಪೂಜೆ ಮಾಡೋವಂಥ ಜಾಗನೆಲ್ಲ ನೀಟಾಗಿ ನೀರಿನಲ್ಲಿ ಶುದ್ಧಿ ಮಾಡಿಕೊಂಡು ಇಲ್ಲಿ ಕೂಡ ರಥದ ರಂಗೋಲಿನ ನಾನು ಬಿಡಿಸ್ಕೊಂಡೆ. ಜಗತ್ತಿನ ಮುಂದುವರಿಕೆಗೆ ಸೂರ್ಯ ಸಿಂಹ ರಾಶಿಯಿಂದ ಮಕರ ರಾಶಿಗೆ ತನ್ನ ರಥವನ್ನು ಏರಿ ಹೋಗ್ತಾನೆ. ಅಂದರೆ ಇಂದಿನಿಂದ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಶುರುವಾಗತ್ತೆ ಅಂತ ಅರ್ಥ. ಆದ್ದರಿಂದ ರಥಸಪ್ತಮಿಯ ದಿನ ಬಿಸಿಲು ಜಾಸ್ತಿನೇ ಆಗತ್ತೆ ಎಂದು ಹೇಳ್ತಾರೆ. ಸೂರ್ಯನ ಪೂಜೆ ಯಾಕೆ ರಥಸಪ್ತಮಿಯ ದಿನನೇ ಮಾಡಬೇಕು? ಪುರಾಣಗಳು ಆರೋಗ್ಯಂ ಭಾಸ್ಕರಾದಿಚ್ಚೈತ ಅಂತ ಹೇಳ್ತಾರೆ. ಅಂದರೆ ಜೀವಿಯ ಆರೋಗ್ಯವನ್ನು ಸೂರ್ಯ ಕೊಡ್ತಾನೆ ಅಂತ ಅರ್ಥ. ಇದಲ್ಲದೆ ಸೂರ್ಯನ ಎಳೆ ಬಿಸಿಲು ದೇಹಕ್ಕೆ ಶಕ್ತಿ ಕೊಡುವ ಅಂಶಗಳಿದೆ ಅಂತ ಸೈಂಟಿಫಿಕಲಿ ಕೂಡ ಸಾಬೀತಾಗಿದೆ. ದೇಹಕ್ಕೆ ಬೇಕಾಗಿರುವ ವೈಟಮಿನ್ ಡಿ ಅಂಶ ಸೂರ್ಯನ ಕಿರಣಗಳಲ್ಲಿ ಹೇರಳವಾಗಿದೆ. ಈ ಎಲ್ಲ ಕಾರಣದಿಂದನೇ ಸೂರ್ಯನ ಅನೇಕ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ರಥದ ರಂಗೋಲಿ ಬಿಡಿಸಿದ ನಂತರ ಮಧ್ಯದಲ್ಲಿ ಹೂವು, ಅಕ್ಷತೆ ಹಾಗೆ ಕೆಂಪು ಬಣ್ಣದ ಹೂವನ್ನು ಕೂಡ ಇಟ್ಟಿದ್ದೀನಿ. ಅಕ್ಕಿಗಾಗಲಿ ಪೂಜೆಗಾಗಲಿ ಇವತ್ತು ತಾಮ್ರದ ಪಾತ್ರೆಗಳನ್ನು ಉಪಯೋಗಿಸೋದು ವಾಡಿಕೆ. ನನ್ನ ಹತ್ರ ಇಲ್ಲದೇ ಇದ್ದಿದ್ದ ಕಾರಣ ನಾನು 2 ಬೆಳ್ಳಿ ದೀಪ ಹಾಗೆ ಬೆಳ್ಳಿ ತಟ್ಟೆನ ಇಟ್ಕೊಂಡಿದ್ದೀನಿ. ಇದರೊಳಗೆ ಎಕ್ಕದ ಎಲೆನ ಸಹ ಇಟ್ಕೊಂಡು 3 ಬೊಕ್ಸೆಯಷ್ಟು ಗೋಧಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಆಗಲಿ ಗೋಧಿ ಆಗಲಿ ಈ ರೀತಿ ಬೊಕ್ಸೆಯಲ್ಲಿನೇ ಹಾಕೋಬೇಕು. ಇನ್ನು ಇದರ ಮೇಲೆ ನಾನು ತೊಗೊಂಡಿದ್ದಂಥ ಮಣ್ಣಿನ ದೀಪನ ಹಾಗೆ ಬತ್ತಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪನೇ ಉಪಯೋಗಿಸ್ಬೇಕು. ಸೂರ್ಯನಿಗೆ ಪ್ರಿಯವಾದ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಸೂರ್ಯನ ಬಣ್ಣ ಹೇಗೆ ಕೆಂಪಿರುತ್ತೋ ಹಾಗೆಯೇ ನಮ್ಮ ದೇಹಕ್ಕೆ ಶಕ್ತಿ, ಚೈತನ್ಯನ ಇದು ಪ್ರತಿಬಿಂಬಿಸತ್ತೆ. ಮೊದಲನೇ ಪೂಜೆಗೆ ಅಧಿಪತಿಯಾದ ವಿಘ್ನೇಶ್ವರನ್ನ ನಾನಿಲ್ಲಿ ಮೊದಲಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಗಣಪತಿಗೆ ಶುದ್ಧ ಸ್ನಾನ ಮಾಡಿಸಿ ಅರಿಶಿನ, ಕುಂಕುಮ, ಹೂವನ್ನ ಇಟ್ಟು ನಂತರ ವಸ್ತ್ರನ ಸಮರ್ಪಿಸಬೇಕಾಗತ್ತೆ. ನಾನಿಲ್ಲಿ ಗೆಜ್ಜೆ ವಸ್ತ್ರನ ಸಮರ್ಪಿಸ್ತಾ ಇದ್ದೀನಿ. ಗಾಳಿ ಬಹಳ ಇದ್ದಿದ್ದರಿಂದ ದೀಪ ಆರೋಗ್ತಾನೆ ಇತ್ತು. ನಾನು ಬಹಳ ಸರಿ ಹಚ್ಚೋ ಪ್ರಯತ್ನನ ಮಾಡ್ತಾನೇ ಇದ್ದೆ.
ನಾವು ಮಾಡುವಂಥ ಪೂಜೆ ನಿರ್ವಿಘ್ನವಾಗಿ ನಡೀಲಿ ಅಂತ ವಿಘ್ನೇಶ್ವರನ್ನ ಬೇಡಿಕೊಂಡು ತಾಂಬೂಲನ ಸಹ ಸಮರ್ಪಿಸಿ ನಂತರ ಸೂರ್ಯದೇವನಿಗೆ ಪೂಜೆ ಮಾಡಿದೆ. ಸೂರ್ಯನ ದಿಕ್ಕಿನ ಕಡೆ ಮುಖ ಮಾಡಿ ಕೂತ್ಕೊಂಡು ನಾನು ಮಾಡ್ಕೊಂಡಿದ್ದಂಥ ಸೂರ್ಯನ ರಥ, ಅದರ ಮುಂದೆ ವಿಳ್ಯದೆಲೆಯ ಸೂರ್ಯನ ಕೂಡ ಇಟ್ಟು ಅದಕ್ಕೆ ಕೂಡ ಅಲಂಕಾರನ ಮಾಡಿದೆ. ನಂತರ ಪ್ರಸಾದನ ದೇವರಿಗೆ ಅರ್ಪಿಸೋಕೆ ಅಂತ ವಿಳ್ಯದೆಲೆಗೆ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲನೂ ಇಟ್ಟು ಪ್ರಸಾದನ ಬಡಿಸ್ಕೊಂಡೆ. ಇವತ್ತು ಆ್ಯಕ್ಚುಲಿ ಅವರೆಕಾಯಿ ಎಲೆಗಳ ಮೇಲೆ ಪ್ರಸಾದನ ಬಡಿಸ್ಬೇಕು. ನನಗೆ ಅವರೆಕಾಯಿ ಎಲೆಗಳು ಸಿಗಲಿಲ್ಲ, ಆದ್ದರಿಂದ ವಿಳ್ಯದೆಲೆ ಮೇಲೇ ಬಡಿಸ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ದಿನ ಕಬ್ಬು, ಎಳಚಿಕಾಯಿ ಎಲ್ಲದನ್ನು ದೇವರ ನೈವೇದ್ಯಕ್ಕೆ ಅಂತ ಸಮರ್ಪಿಸ್ತಾರೆ. ನನಗೆ ಎಳ್ಚಿಕಾಯಿ ಸಿಗಲಿಲ್ಲ, ಆದರೆ ಕಬ್ಬು ಮತ್ತು ನಾನು ಮಾಡ್ಕೊಂಡಿದ್ದಂಥ ಪರಮಾನ್ನನ ನಾನು ದೇವರಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಿದ್ದೀನಿ. ವಿಘ್ನೇಶ್ವರನ ಪೂಜೆ ಮಾಡಬೇಕಾದ್ರೆ ವಿಘ್ನೇಶ್ವರನ ಸ್ತೋತ್ರಗಳು, ಹಾಗೆ ಸೂರ್ಯನಿಗೆ ಪೂಜೆ ಮಾಡಬೇಕಾದ್ರೆ ಸೂರ್ಯನ ಸ್ತೋತ್ರಗಳನ್ನ ಹೇಳ್ಕೊಳ್ಬೇಕು. ನಾನಿಲ್ಲಿ ಒಂದಷ್ಟು ಸೂರ್ಯನ ಮಂತ್ರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಸ್ತೋತ್ರಗಳನ್ನು ಹೇಳಲೇಬೇಕು ಅಂತ ಏನಿಲ್ಲ. ನಿಮಗೆ ಬರದೇ ಇದ್ದಿದ್ದ ಪಕ್ಷದಲ್ಲಿ ಓಂ ಸೂರ್ಯ ದೇವಾಯ ನಮಃ ಅಂತ 11 ಬಾರಿ ಹೇಳ್ಕೊಂಡ್ರೂ ಸಾಕು. ದೇವರಿಗೆ ಪೂಜೆ ಮಾಡಿದ ನಂತರ ಈ ನೈವೇದ್ಯನ ಸ್ವಲ್ಪ ಹೊತ್ತು ದೇವರ ಮುಂದೆ ಇಟ್ಟು ನಂತರ ಮನೆಯವರೆಲ್ಲ ಈ ನೈವೇದ್ಯನ ಸ್ವೀಕರಿಸಬೇಕು. ಇನ್ನು ಕೊನೆಯದಾಗಿ ಸೂರ್ಯನಿಗೆ ಅರ್ಘ್ಯ ಬಿಡುವುದು. ಈ ರೀತಿ ಸೂರ್ಯದೇವನಿಗೆ ಬೆಳಗ್ಗೆ ನೀರನ್ನು ಅರ್ಪಿಸೋದ್ರಿಂದ ಆರೋಗ್ಯ, ದೈಹಿಕ ಶಕ್ತಿ, ಮಾನಸಿಕ ಶಾಂತಿ ಮತ್ತು ಜ್ಞಾನನ ಹೆಚ್ಚಿಸುತ್ತೆ. ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು, ಅಕ್ಷತೆ, ಅರಿಶಿನ, ಕುಂಕುಮ ಎಲ್ಲನೂ ಹಾಕಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಈ ರೀತಿ ಅರ್ಘ್ಯನ ಅರ್ಪಿಸಬೇಕು. ನೀರು ಬೀಳುವಾಗ ಅದರ ಮೂಲಕ ಸೂರ್ಯನನ್ನ ನೋಡುವಾಗ ಕಣ್ಣಿನ ದೃಷ್ಟಿ ಕೂಡ ಸುಧಾರಿಸತ್ತೆ. ಕೈಗಳನ್ನ ತಲೆಯ ಮೇಲೆತ್ತಿ ನೀರನ್ನ ನಿಧಾನವಾಗಿ ಸೂರ್ಯನಿಗೆ ಅರ್ಪಿಸಬೇಕು. ನೀರನ್ನ ಕೆಳಗಡೆ ಚೆಲ್ಲದೆ ಇರೋ ರೀತಿಯಲ್ಲಿ ನಾವಿಲ್ಲಿ ಒಂದು ಪಾಟ್ನ ಇಟ್ಕೊಂಡು ಅದರ ಮೇಲೆ ಅರ್ಘ್ಯನ ಸಮರ್ಪಿಸ್ತಾ ಇದ್ದೀವಿ. ಅರ್ಘ್ಯ ಬಿಡುವ ನೀರು ಯಾವುದೇ ಕಾರಣಕ್ಕೂ ನಿಮ್ಮ ಪಾದಗಳನ್ನ ತಾಗದಿರೋ ರೀತಿ ನೋಡ್ಕೊಳ್ಳಿ. ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವ ಪ್ರಮುಖ ಮಂತ್ರಗಳಲ್ಲಿ ಕೆಲವೊಂದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಂತ್ರಗಳನ್ನ 11 ಬಾರಿ ಹೇಳಿ ಅರ್ಘ್ಯನ ಸಮರ್ಪಿಸಬೇಕು. ಮನಸ್ಸಿನ ಶಾಂತಿಗಾಗಿ ಹೇಳುವ ಮಂತ್ರ ಓಂ ಸೂರ್ಯಾಯ ನಮಃ. ಆರೋಗ್ಯ ಹಾಗೂ ಸಮೃದ್ಧಿಗಾಗಿ ಓಂ ಗೃಹಿಣಿ ಸೂರ್ಯ ಆದಿತ್ಯಾಯ ನಮಃ. ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಓಂ ಆದಿತ್ಯಾಯ ನಮಃ ಎಂದು, ಹಾಗೆ ದೇಹದ ಆಂತರಿಕ ಶುದ್ಧೀಕರಣಕ್ಕಾಗಿ ಓಂ ಭಾಸ್ಕರಾಯ ನಮಃ ಎಂದು 11 ಬಾರಿ ಹೇಳಬೇಕು. ನಮ್ಮ ಮನಸ್ಸಿನ ಕೋರಿಕೆಗಳನ್ನೆಲ್ಲ ಈಡೇರಿಸುವಂತ ಸೂರ್ಯ ದೇವನಿಗೆ ಮನೆಯ ಸದಸ್ಯರೆಲ್ಲರೂ ಈ ರೀತಿ ಅರ್ಘ್ಯ ಬಿಡಬಹುದು. ನೀವು ಕೂಡ ರಥಸಪ್ತಮಿ ಆಚರಣೆ ಮಾಡಿದ್ರೆ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಇದೇ ರೀತಿ ಮತ್ತಷ್ಟು ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ವೀಕ್ಷಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.